ಇನ್ನೇನು ಪಂದ್ಯ ಆರಂಭ ಆಗೋದ್ರಲ್ಲೇ ಇದೆ. ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲ ಬರಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಬನ್ನಿ ನೋಡೋಣ. ಈ ಒಂದು ಪಂದ್ಯನ ನೋಡ್ಲಿಕ್ಕೋಸ್ಕರ ಕೊಯಂಬತ್ತೂರ್ಗೆ ಬಹಳಷ್ಟು ಜನ ಬಂದಿದ್ದಾರೆ. ವೆಲ್ಕಮ್ ಟು ಕೋವೈ. 48ನೇ ಸಂತೋಷ್ ಟ್ರೋಫಿಯ ಫುಟ್ಬಾಲ್ ಪಂದ್ಯಕ್ಕಾಗಿ ಕೊಯಂಬತ್ತೂರಿನಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೇನು ಪಂದ್ಯ ಆರಂಭ ಆಗೋದ್ರಲ್ಲೇ ಇದೆ. ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲ ಬರಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಬನ್ನಿ ನೋಡೋಣ. ಈ ಒಂದು ಪಂದ್ಯನ ನೋಡ್ಲಿಕ್ಕೋಸ್ಕರ ಕೊಯಂಬತ್ತೂರ್ಗೆ ಬಹಳಷ್ಟು ಜನ ಬಂದಿದ್ದಾರೆ. ಫೈನಲ್ ಪಂದ್ಯಕ್ಕಾಗಿ ಎಲ್ಲರೂ ಕೂಡ ತಯಾರಾಗಿದ್ದಾರೆ. ಈ ಪಂದ್ಯ ತುಂಬಾ ರೋಮಾಂಚಕರವಾಗಿರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ನಮ್ಮೆಲ್ಲರೂ Okay boys, get ready. Come on. All the best. Best of luck. ಯಾರು? ಸಿಎಂ ತಿರುವಣ್ಣೂರಿಂದ. ಹಲೋ ಸರ್. ಹಲೋ ಕ್ಯಾಪ್ಟನ್. ಒಂದು ಆಲ್ ದ ಬೆಸ್ಟ್ ಅಂತ ಫೋನ್ ಮಾಡಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಕ್ಯಾಪ್ಟನ್, ನೀನು ನನಗೊಂದು ಮಾತು ಕೊಟ್ಟಿದ್ದೆ, ಅದನ್ನ ಕಾಪಾಡಬೇಕಾಗಿದೆ. ನೀನು ನೆನಪಲ್ಲಿಟ್ಕೋ. ನಾಳೆ ಕೇರಳದಲ್ಲಿ ಹಬ್ಬ. ಅದಕ್ಕಾಗಿ ಆರ್ಡರ್ಗೆ ಸಹಿ ಮಾಡಿ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದಾದ್ಮೇಲೆನೆ ನಾನು ಆಫೀಸ್ ಬಿಟ್ಬಿಟ್ಟು ಹೊರಟಿದ್ದು. ಸರ್, ನಾಳೆ ಕೇರಳದಲ್ಲಿ ನೌಕರಿ ಮಾಡೋರ್ಗೆ ಎಲ್ರಿಗೂ ರಜೆ ಇರುತ್ತೆ. ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ಕೂತಿರ್ತಾರೆ. ಅದು ಸಂತೋಷ್ ಟ್ರೋಫಿ ವಿಜಯಗೋಸ್ಕರ ಮಾತ್ರನೇ. ಸರ್, ಆಲ್ ದ ಬೆಸ್ಟ್ ಸತ್ಯ. ಸರ್, ಈ ಟೈಮಲ್ಲಿ ಇಷ್ಟೊಂದು ಪ್ರೆಜರ್ ಕೊಟ್ರೆ ಅದು ಅವನ ಆಟ ಆಡೋದಕ್ಕೆ ತೊಂದರೆ ಆಗೋದಿಲ್ವಾ? ಇಲ್ಲಿ ನೋಡು, ಅವನೊಳಗಡೆ ಒಂದು ಫೈರ್ ಇದೆ. ಅದನ್ನ ಸ್ವಲ್ಪ ಹಚ್ಚಿದೀನಿ ಅಷ್ಟೇ. ಇನ್ಮೇಲೆ ಅವನು ಗೆಲ್ದಲೇ ಇರೋದಕ್ಕಾಗೋದೇ ಇಲ್ಲ. ಒಳಗಡೆ ಬೆಂಕಿ ಇರೋನ್ಗೆನೆ ಗೆಲ್ಲಕ್ಕೋಗೋದು. ಅರ್ಥ ಆಯ್ತಾ? ಸಂತೋಷ್ ಟ್ರೋಫಿಯ ಫೈನಲ್ಗಾಗಿ ಕೊಯಂಬತ್ತೂರ್ ತಯಾರಾಗಿದೆ. ಎರಡು ಟೀಮಿನ ಪ್ಲೇಯರ್ಸ್ಗಳು ಏನಿದ್ದಾರೆ ಇವರು ಪಂದ್ಯಕ್ಕೆ ತಯಾರಾಗಿ ಗ್ರೌಂಡ್ಗೆ ಬರ್ತಾ ಇದ್ದಾರೆ. ಒಂದು ಕಡೆ ಗೋವಾ ಅನ್ನೋ ಒಂದು ಟೀಮು ಏನು ತಯಾರಾಗಿ ನಿಂತಿದೆ, ಅದು ಕೂಡ ಒಂದು ಭರ್ಜರಿಯಾಗಿ ಒಂದು ಪಂದ್ಯ ತಯಾರಾಗಿ ನಿಂತಿದೆ. ಮತ್ತು ಇನ್ನೊಂದು ಕಡೆ ಜರ್ಸಿ ನಂಬರ್ 6 ಪಿ ಸತ್ಯ ಅವರ ಒಂದು ನೇತೃತ್ವದಲ್ಲಿ ಕೇರಳದಿಂದ ಬಂದಂತ ಸತ್ಯ ಅವರಿಗೂ ಮತ್ತು ಚರಿತ್ರೆಗೂ ಕೇವಲ 90 ನಿಮಿಷ ಅಷ್ಟೇ ಬಾಕಿ ಇದೆ. ಈ ಒಂದು ಚರಿತ್ರೆಯನ್ನು ನೋಡೋಣ. ಈ ಒಂದು ಸಂತೋಷ್ ಟ್ರೋಫಿಯಲ್ಲಿ ಮೊದಲನೇ ಬಾರಿಗೆ ಕೇರಳ ಗೆಲ್ಲುತ್ತಾ ಫೈನಲ್ ಅನ್ನೋದು ನಾವೆಲ್ಲರೂ ನೋಡಬೇಕಾಗಿದೆ. ಈಗ ಕ್ಯಾಪ್ಟನ್ ಆಗಿರುವಂತಹ ಸತ್ಯ ಅವರು ತಮ್ಮ ಟೀಮ್ ನಾವೆಲ್ಲರೂ ನೋಡ್ಕೊಂಡು ಈಗ ನೋಡ್ತೀವಿ. ನೋಡಬೇಕಾಗುತ್ತೆ. ಕೇರಳಕ್ಕೆ ಮೊದಲನೇ ಬಾರಿಗೆ ತಂದುಕೊಡ್ತಾರೆ ಈ ಬಾರಿ. ಕ್ವಾಲಿಫೈಯರ್ನೆಲ್ಲ ದಾಟ್ಕೊಂಡು ಬಂದಿದೆ ಈ ಒಂದು ಫೈನಲ್ಗೆ. ಈಗ ಈ ಒಂದು ಪಂದ್ಯವನ್ನ ಗೆದ್ದು ಮೊಟ್ಟ ಮೊದಲನೇ ಬಾರಿಗೆ ತಮ್ಮ ಒಂದು ಮಾತ್ರ ಹೇಳ್ತೀನಿ, 2ನೇ ಪ್ರೈಸ್ ಟ್ರೋಫಿ ತಗೊಂಡು ನಮ್ಮೂರಿಗಂತೂ ಹೋಗಲ್ಲ. ಅವರಲ್ಲಿ ಕಾಯ್ತಾ ಇರೋದು, ನಮಗೆ ಬೇಕಾಗಿರೋದು ಸಂತೋಷ್ ಟ್ರೋಫಿ. ನಾಳೆ ಕೇರಳದಲ್ಲಿ ಆ ಹಬ್ಬ. ಅದು ನಾವು ಗೆಲ್ಲೋದಕ್ಕೆ ಅಂತಲೇ ಇರಬಹುದು, ಸುಮ್ಮನೆ ಸೋಲೋದಕ್ಕೆ ಅಂತ ಇರಬಾರ್ದು. ಇದು ನಮ್ಮ ಯುದ್ಧ ಭೂಮಿ, ನಾವು ಗೆಲ್ಲೇಬೇಕು. ಓಕೆ. ಕೇರಳಕ್ಕೆ ಬರುವಂತಹ ಮೊದಲನೇ ಕಬ್ಬಾಗಿರುತ್ತೆ ಫುಟ್ಬಾಲ್. ಎಲ್ಲರೂ ಕೂಡ ರೋಮಾಂಚಕರದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಪಂದ್ಯಕ್ಕಾಗಿ ಬರ್ತಾ ಇದ್ದಾರೆ ನಮ್ಮ ವಿ ಪಿ ಸತ್ಯ ಅವರು.
ಇನ್ನು ಸ್ವಲ್ಪ ಹೊತ್ತಲ್ಲಿ ಲೋ ಮಗ, ಸ್ವಲ್ಪ ಕರೆಕ್ಟ್ ತಿರ್ಗ್ಸೋ, ರೈಟ್ ಸೈಡ್ ತಿರ್ಗ್ಸೋ, ಆಂಟಿನೇ ತಿರ್ಗ್ಸೋ. ಹಾ ಹಾ, ಮೆತ್ತಗೆ ಮೆತ್ತಗೆ, ಹಾ ಲೈಟ್ ಆಗಿ. ಎಲ್ಲರೂ ನೋಡ್ಲಿಕ್ಕೆ ಇನ್ನು ಸ್ವಲ್ಪ. ತಯಾರಾಗಿ ಅದು ಕೂಡ ಏ ಸುರೇಶ್, ಪ್ರಸಾದ. ಬಂತು ಕಣೋ, ಕೆಳಗಡೆ ಬಾ. ಈಗ ಆರಂಭ ಆಗ್ತಿದೆ. ಇನ್ನೇನು ಕೇರಳದ ಕಿಕ್ ಆಫ್ ಇಂದಾನೆ ಆರಂಭ ಆಗುತ್ತೆ. ಸಂತೋಷ್ ಟ್ರೋಫಿಯ ಫೈನಲ್ ಮ್ಯಾಚ್ ನಲ್ಲಿ ಈಗ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಈಗ ಈ ಒಂದು ಪಂದ್ಯ ಇನ್ನೇನು ಆರಂಭ ಆಗೇ ಹೋಯ್ತು. ಈಗ ಆಟ ನಡೀತಾ ಇದೆ. ಒಬ್ಬರ ಕಾಲಿಂದ ಒಬ್ಬರ ಕಾಲಿಗೆ ಬಾಲನ್ನ ಎಸುತ್ತಾ ಇದ್ದಾರೆ. ಕೇರಳದ ಆಟಗಾರರಿಗೆ ಇನ್ನೂ ಬಾಲ್ ಸಿಕ್ಕಿಲ್ಲ. ಬಾಲಿಗೋಸ್ಕರನೇ ಹಿಂದೆನೆ ಓಡ್ತಾ ಇದ್ದಾರೆ, ಚೆಂಡಿನ ಹಿಂದೆನೆ ಓಡ್ತಾ ಇದ್ದಾರೆ ಕೇರಳದವರು, ಆಡ್ತಾ ಇದ್ದಾರೆ. ಈಗ ಯುಪಿ ಸತ್ಯ ಅವರು ಬಾಲ್ ತಗೊಳ್ತಾ ನಿಲ್ತಾ ಇದ್ದಾರೆ. ಈಗ ಅಮಿತ್ ಅವರು, ಅಜ್ಜಲ್ ಅವರು ಎಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪಂದ್ಯ ಏನಿದೆ ತುಂಬಾ ರೋಮಾಂಚನಕಾರಿಯಾಗಿದೆ. ಈಗ ಬಾಲ್ ಒಬ್ಬರ ಕಾಲಿಂದ ಒಬ್ಬರ ಕಾಲಿಗೆ ಎಸಿತಾ ಇದ್ದಾರೆ. ಕೇರಳದವರು ಚೆಂಡನ್ನು ಬಿಟ್ಕೊಳ್ತಾನೆ ಇಲ್ಲ, ಹಿಂದೆನೆ ಓಡ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಂದ ಬಾಲನ್ನು ಕಿತ್ಕೊಳ್ಳೋಕ್ಕಾಗ್ತಿಲ್ಲ. ಚೆಂಡೇನಿದೆ ಅದ್ಭುತವಾಗಿ ಆಟ ಆಡಿಸ್ತಾ ಇದ್ದಾರೆ. ಈಗ ವಿಪಿ ಸತ್ಯ ಅವರು ಮುನ್ನುಗ್ತಾ ಇದ್ದಾರೆ. ಈಗ ಒಂದು ಗೋಲನ್ನು ಹೊಡೆಯುವಂತ ಸಂದರ್ಭ ಬಂದಿದೆ, ನಾವು ನೋಡಬೇಕು. ಬಾಲನ್ನು ತಡೆದಿದ್ದಾರೆ. ಈಗ ಇದೊಂದು ಗೋಲ್ ಏನು ಆಗಬೇಕಾಗಿತ್ತು, ಆಗಿಲ್ಲ. ವಿಪಿ ಸತ್ಯ ಅವರ ಒಂದು ಪ್ರಯತ್ನ ಏನಿದೆ ಇದು ವ್ಯರ್ಥವಾಗಿದೆ. ಇದು ಅದ್ಭುತವಾದ ಆಟಕ್ಕೆ ನಾವೀಗೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಹೋಯ್ತು ಕಣ, ಕರೆಂಟ್ ಹೋಯ್ತು ಕಣ, ಕರೆಕ್ಟ್ ಟೈಮ್ ಆಗೋಯ್ತು. ಜೋಸು, ಅಲ್ಲಿ ಕರೆಂಟ್ ಇದೆಯಾ? ಇಲ್ಲಿಲ್ಲ ಕಣ. ಬಾ 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 ಬಾರ ಇಲ್ಲಿ. ಬಾಬಾ ಸಮಸ್ಯೆ ಲೈನ್ ಮನೆ ಕರೀರಿ. ಏ ಯಾರು ಬರಕ್ ಕೇಳೋ, ಬೇಗ ಕರ್ಕೊಂಬಂದ ಏನಿ ತಗೊಂಬರ, ಬೇಗ ಎತ್ತಕೊಂಬರ, ಬೇಗ 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 ಎತ್ಕೊಂಬನೆ ಈಗ ಬಾಲನ್ನ ನಾವು ನೋಡಬಹುದು. ಈಗ ಇನ್ನೊಮ್ಮೆ ಬಾಲನ್ನ ಮತ್ತೆ ವಿಪಿ ಸತ್ಯ ಅವರ ಕಡೆಯಿಂದಾನೇ ತಳ್ತಾ ಇದ್ದಾರೆ. ಈಗ ವಿಪಿ ಸತ್ಯ ಅವರು ಈ ಒಂದು ಗೋಲನ್ನು ಹೇಗೆ ಹೊಡಿತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಇಡೀ ತಂಡ ಏನಿದೆ ಅದು ವಿಪಿ ಸತ್ಯ ಅವರ ಮೇಲೇನೆ ನಿರ್ಧಾರವಾಗಿದೆ. ಈ ದಿನ ಏನಾದರೂ ಕೇರಳ ಗೆದ್ರೆ ವಿಪಿ ಸತ್ಯ ಅವರ ಒಂದು ಪಾತ್ರ ಏನಿದೆ ಅದು ತುಂಬಾನೇ ಪ್ರಮುಖವಾಗಿರುತ್ತೆ. ಕ್ಯಾಪ್ಟನ್ ಕಡೆನೆ ಎದುರಾಳಿ ತಂಡದಿಂದ ಒಬ್ಬ ಆಟಗಾರ ಮುನ್ನುಗ್ತಾ ಬರ್ತಾ ಇದ್ದಾನೆ ಬಾಲ್ ಕಿತ್ಕೊಳ್ಳೋದಕ್ಕೋಸ್ಕರ ಅಂತ. ನಮ್ಮ ಕ್ಯಾಪ್ಟನ್ ಸತ್ಯ ಅವರು ಬಾಲ್ ತಗೊಳ್ತಾ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಈಗ ನೋಡಬೇಕು ಅವರು ಯಾರಿಗೆ ಬಾಲನ್ನು ಪಾಸ್ ಮಾಡ್ತಾರೆ ಅಂತ. ಕ್ಯಾಪ್ಟನ್ ಸತ್ಯ ಅವರು ಯಾರಿಗೂ ಕೂಡ ಬಾಲನ್ನು ಪಾಸ್ ಮಾಡಿ ತಾವೇ ಬಾಲನ್ನು ಮುಂದಕ್ಕೆ ತಗೊಳ್ತಾ ಹೋಗ್ತಾ ಇದ್ದಾರೆ. ಒಬ್ಬರೇ ಏಕಾಂಗಿಯಾಗಿ ಹೋಗ್ತಾ ಇದ್ದಾರೆ. ಈ ಒಂದು ಪಂದ್ಯದಲ್ಲಿ ಈ ಒಂದು ಗೋಲ್ ಏನಿದೆ ತುಂಬಾನೇ ಮಹತ್ವವಾಗಿರುತ್ತೆ. ಈಗ ವಿಪಿ ಸತ್ಯ ಅವರ ಕಾಲಿಂದ ಪಾಸ್ ಆಗಿದೆ. ಇದು ಯಾರು ಅಂತ ನೋಡೋಣ. ಈಗ ಬಾಲ್ ಏನಿದೆ ಇದು ಮತ್ತೆ ಕೇರಳ ತಂಡದ ಆಟಗಾರನ ಕಾಲಿಗೆ ಹೋಗಿದೆ. ಈಗ ಅದರ ವಿಪಿ ಸತ್ಯ ಅವರು ತಗೊಂಡಿದ್ದಾರೆ. ಈಗ ವಿಪಿ ಸತ್ಯ ಅವರು ಈ ಒಂದು ಕಿಕ್ ಅನ್ನು ಮಾಡ್ತಾರ ಅಂತ ನೋಡಬೇಕು ಈ ಬಾರಿ. ಮಾಡಿದೆ, ಅದು ಕೂಡ ಗೋವಾದ ಎದುರು. ಈಗ ಒಂದು ಪಾಯಿಂಟ್ ನ ಲೀಡ್ ಇಂದ ಕೇರಳ ಏನು ಆಟ ಆಡ್ತಾ ಇದೆ, ಇದು ಗೋವಾನ ಸೋಲಿಸುತ್ತಾ ಇದೆ ಒಂದು ಲೀಡ್ ನಲ್ಲಿ ಅಂತ ನಾವು ನೋಡಬೇಕಾಗಿದೆ. ಈಗ ಗೋವಾ ಏನು ಆಡ್ತಿರುವಂತ ಒಂದು ಆಟವನ್ನು ನೋಡಿದ್ರೆ ಗೋವಾ ಒಂದು ಪಾಯಿಂಟ್ ನ ಲೀಡ್ ಏನಿದೆ ಇದನ್ನ ತಡಿಬಹುದು ಅಂತ ನಾವು ಅನ್ಕೊಂಡಿದ್ದೀವಿ. ಆದ್ರೆ ಕೇರಳ ಏನಿದೆ ಅದು ಇಡೀ ಪಂದ್ಯವನ್ನ ಇದೇ ಒಂದು ಉರುಪಿನಿಂದ ಆಡಿದ್ರೆ ಈ ಒಂದು ಪಂದ್ಯವನ್ನ ಅದು ಗೆಲ್ಲಲಿಕ್ಕೆ ಬಹಳಷ್ಟು ಸಾಧ್ಯತೆ ಇದೆ ಅನ್ನೋದು ನಮಗೂ ಕೂಡ ಗೊತ್ತಿದೆ. ಈಗ ಈ ಪಂದ್ಯ ಏನಿದೆ ತುಂಬಾನೇ ರೋಮಾಂಚನಕಾರಿಯಾಗಿ ಹೋಗ್ತಾ ಇದೆ. ಒಂದು ಪಂದ್ಯಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಈಗ ಪಂದ್ಯ ಯಾವ ಒಂದು ಕಡೆಗೆ ದಿಕ್ಕು ತಗೊಳುತ್ತೆ ಅಂತ ಹೇಳಿ ನಾವು ನೋಡಬೇಕಾಗಿದೆ. ಈಗ ಗೋವಾ ತಂಡದ ಆಟಗಾರನ ಕಾಲಿನಲ್ಲಿ ಒಂದು ಬಾಲ್ ಇದೆ. ಈಗ ಮತ್ತೆ ಇದು ನಮ್ಮ ಕೇರಳದವ್ರ ಕಾಲಿಗೆ ಸಿಕ್ಕಿದೆ. ಈಗ ಇದನ್ನ ಗೋಲ್ ಹೊಡಿತಾರ ಇಲ್ವ ಅಂತ ನೋಡಬೇಕಾಗಿದೆ. ಈಗ ಮತ್ತೊಮ್ಮೆ ಒಂದು ಅಂಕವನ್ನ ಎಷ್ಟಿದೆ ಅಂತ ನೋಡೋಣ ಬನ್ನಿ. ಕೇರಳ 1 ಹಾಗೂ ಗೋವಾ ಏನಿದೆ ಅದು ಸ್ವಲ್ಪ ವೇಟ್ ಮಾಡಿ.
ಏನಾಯ್ತು? ಆ? ನೋವಾಗ್ತಿದ್ಯಾ? ಇಲ್ವೇ? ತೊಂದ್ರೆ ಇಲ್ಲ. ನೋವಾಗ್ತಿದ್ರೆ ಆಡೋದು ಬೇಡ. ನನಗೇನೂ ಇಲ್ಲ. ಸತ್ಯ, ಜಾಫ್ರಣ್ಣ, ನನ್ನ ತಡಿಬೇಡಿ. ನೀನ್ ಆಡೋದು ಬೇಡ. ನಾನು ಆಡ್ಬೇಕು. ಸತ್ಯ, ನಾನು ಆಡ್ಬೇಕು. ಸಾರಿ. ಮ್ಯಾಚಿನ ಸೆಕೆಂಡ್ ಹಾಫ್ ಈ ಕೂಡಲೇ ಆರಂಭ ಆಗ್ತಾ ಇದೆ. ನಾವಿಲ್ಲಿ ನೋಡಬೇಕು, 19 ವರ್ಷದಿಂದ ಕೇರಳ ಏನಿದೆ ಈ ಒಂದು ಪಂದ್ಯದಲ್ಲಿ ಬರ್ತಾ ಇದೆ, ಬಟ್ ಯಾವತ್ತೂ ಕೂಡ ಗೆದ್ದಿಲ್ಲ. ಹಾಗಾಗಿ ಈ ಒಂದು ಪಂದ್ಯದಲ್ಲಿ ಕೇರಳ ಗೆಲ್ಲೋದೇನಿದೆ ಇದು ತುಂಬಾನೇ ಮುಖ್ಯ ಆಗಿದೆ. ಹೀಗಾಗಿ ಕೇರಳ ತಂಡದ ಆಟಗಾರರಿಗೆ ಈ ಒಂದು ಪಂದ್ಯ ಏನಿದೆ ತುಂಬಾನೇ ಮುಖ್ಯ ಆಗಿದೆ. ಇದರಲ್ಲಿ ಅವರು ತುಂಬಾ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿ ಈ ಒಂದು ಪಂದ್ಯದಲ್ಲಿ ಕೇರಳನ ಗೆಲ್ಲಿಸ್ಕೊಡ್ಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಕ್ಯಾಪ್ಟನ್ ಸತ್ಯ ಅವರು ಏನಿದ್ದಾರೆ, ಅವರು ಒಂದು ಗಾಳಿನ ನೋವಿನೊಂದಿಗೆ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಇದು ಅತಿ ಅದ್ಭುತವಾದ ರೋಚಕವಾದ ಈ ಒಂದು ಪಂದ್ಯಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ಈಗ ಕ್ಯಾಪ್ಟನ್ ವಿ.ಪಿ. ಸತ್ಯ ಅವರು ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಅವರ ಕಾಲಿಗೆ ಏನು ಏಟಾಗಿದೆ, ಇದು ತುಂಬಾನೇ ನೋವಾಗ್ತಾ ಇದೆ. ಎಲ್ಲರಿಗೂ ಕೂಡ ಕಾಣಿಸ್ತಾ ಇದೆ. ಅವರು ಇದರ ಒಂದು ನೋವಿನಿಂದ ತುಂಬಾನೇ ಬಳಲ್ತಾ ಇದ್ದಾರೆ. ಇಂದಿನ ಪಂದ್ಯದಲ್ಲಿ ನಡೆದಂಥ ಒಂದು ಘಟನೆ ಏನಿದೆ ಅದು ನೋವಿಗೆ ಕಾರಣ ಆಗಿದೆ. ಈಗ ಬನ್ನಿ ನಾವು ಈ ಒಂದು ಪಂದ್ಯವನ್ನು ನೋಡೋಣ, ಯಾವ ರೀತಿ ಮುಂದೆ ಈ ಒಂದು ಪಂದ್ಯ ಸಾಗ್ತಾ ಇದೆ ಅಂತ. ಕೇರಳ ತಂಡದ ಪ್ರಮುಖರು ಏನಿದ್ದಾರೆ ಅವರು ಬಾಲನ್ನು ತಗೊಂಡಿದ್ದಾರೆ. ಈಗ ಗೋವಾ ತಂಡದ ಆಟಗಾರರೇನಿದ್ದಾರೆ ಇವರು ಬಾಲನ್ನು ತಗೊಂಡು ಆಟ ಆಡ್ತಾ ಇದ್ದಾರೆ. ಈಗ ಒಂದು ಗೋಲ್ ಆಗಿದೆ, ನಮಗೆ ಕಾಣಿಸ್ತಾ ಇದೆ. ಈಗ ಈ ಒಂದು ಗೋಲನ್ನು ಕೇರಳದವರು ಹೇಗೆ ಬಳಸ್ಕೊಳ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಈಗ ಆಟಗಾರರೇನಿದ್ದಾರೆ ಇವರು ಒಬ್ರಿಗೊಬ್ಬರು ಹೊಡೆದಾಡ್ಕೊಳ್ತಾ ಇದ್ದಾರೆ. ಈಗ ಕ್ಯಾಪ್ಟನ್ ಸತ್ಯ ಅವರು ಬಂದ್ಬಿಟ್ಟು ಆಟಗಾರನನ್ನು ಒಂದು ಸಮಾಧಾನಗೊಳಿಸ್ತಾ ಇದ್ದಾರೆ. ಈಗ ನಾವು ನೋಡಬೇಕು ಇದಕ್ಕೆ ಪೆನಾಲ್ಟಿ ಸಿಗುತ್ತಾ ಇಲ್ವಾ ಅಂತ. ಈಗ ಪೆನಾಲ್ಟಿ ಸಿಕ್ಕಿದೆ. ಈಗ ಈ ಒಂದು ಪೆನಾಲ್ಟಿಯನ್ನು ಇವರು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದನ್ನ ನಾವು ನೋಡೋಣ ಬನ್ನಿ. ಈಗ ಕ್ಯಾಪ್ಟನ್ ವಿ.ಪಿ. ಸತ್ಯ ಅವರು ಬಾಲಿಂದ ತುಂಬಾ ದೂರ ಹೋಗ್ತಾ ಇದ್ದಾರೆ. ಕೇರಳದ ಒಂದು ತಂಡದ ಆಟಗಾರ ಬಾಲನ್ನು ಕೊಟ್ಟಿದ್ದಾನೆ. ಈಗ ಈ ಒಂದು ಆಟ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ. ಇದು ಗೋಲ್ ಆಗುವಂತ ಬಹಳಷ್ಟು ಸಾಧ್ಯತೆ ಇದೆ. ಈಗ ಇದು ಗೋಲ್ ಆಯ್ತು. ಇದನ್ನ ಹೊಡೆದಿರೋದು ಅಶೀತ್. ಕೊನೆಗೂ ಅಶೀತ್ ಅವರು ಗೋಲನ್ನು ಹೊಡೆದಿದ್ದಾರೆ. ಈ ಒಂದು ಗೋಲ್ಗೆ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ ಕೇರಳದವರು. ಯಾಕಂದ್ರೆ ಅಶೀತ್ ಅವರು ಹೊಡೆದಿರುವಂತ ಈ ಒಂದು ಗೋಲ್ ಏನಿದೆ ಇದು ಕೇರಳ ತಂಡವನ್ನು ತುಂಬಾನೇ ಮುಂದಕ್ಕೆ ಹೋಗ್ತಾ ಇದೆ. ಈಗ ಲೀಡ್ನ ಅಂತರ ಏನಿದೆ ಇದು 2 ಪಾಯಿಂಟ್ಗಳಿಂದ ಅಂತರಗೊಳ್ತಾ ಇದೆ. ಇನ್ನೂ ಕೂಡ ಕೇರಳ ಗೋವಾಗೆ ಯಾವುದೇ ರೀತಿಯ ಗೋಲನ್ನು ಹೊಡೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. 67ನೇ ನಿಮಿಷದಲ್ಲಿ PS ಅಶೀಮ್ ಅವರು ನಮ್ಮ ಒಂದು ಕೇರಳ ತಂಡಕ್ಕೆ ಒಂದು ಗೋಲನ್ನು ತಂದುಕೊಟ್ಟಿದ್ದಾರೆ. ಈ ಒಂದು ಗೋಲ್ ಏನಿದೆ ಇದು ಕೇರಳ ತಂಡಕ್ಕೆ 2ನೇ ಗೋಲ್ ಆಗಿರುತ್ತೆ. ಈಗ ಕೇರಳ 2 ಗೋಲನ್ನು ಹೊಡೆದಿದೆ. ಈಗ ನಾವು ಪಂದ್ಯವನ್ನ ಮುಂದಕ್ಕೆ ವೀಕ್ಷಿಸೋಣ ಬನ್ನಿ. 19 ವರ್ಷದಿಂದ ಕಾಯ್ಕೊಂಡಿದ್ದಂತ ಈ ಒಂದು ಪಂದ್ಯ ಈ ದಿನ ನಮ್ಗೆಲ್ರಿಗೂ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಒಂದು ಪಂದ್ಯದಲ್ಲಾದ್ರೂ ಕೇರಳ ಕಪ್ಪನ್ನ ಗೆಲ್ಲುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡೋಣ. 2 ಅಂತರದಿಂದ ಕೇರಳ ಮುನ್ನುಗ್ತಾ ಇದೆ. ಗೋವಾಗೆ ಇನ್ನೂ ಕೂಡ ಒಂದು ಗೋಲನ್ನು ಕೂಡ ಹೊಡೆದಿಲ್ಲ. ಗೋವಾ ಈಗ ಮತ್ತೊಂದು ಗೋಲನ್ನ ಮಾಡಿ ಕೇರಳದ ಒಂದು ಆಟಗಾರನನ್ನ ಕೆಳಗೆ ಬೀಳಿಸಿದ್ದಾರೆ. ಈಗ ಸಿಕ್ಕಿರುವಂತ ಮತ್ತೊಂದು ಅವಕಾಶವನ್ನ ಇವರು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದನ್ನು ನೋಡೋಣ. ಹಿಂದೆ ಇದೇ ರೀತಿಯ ಒಂದು ಸೌತ್ ಆಫ್ರಿಕಾದ ಮ್ಯಾಚ್ನಲ್ಲಿ ಈ ರೀತಿಯೇ ಆಗಿತ್ತು. 3ಕ್ಕೂ ಕೂಡ ಒಂದು ಪೆನಾಲ್ಟಿ ಸಿಕ್ಕಿತ್ತು. ಈ ಒಂದು ಅವಕಾಶವನ್ನು ನಮ್ಮ ಒಂದು ಕೇರಳ ತಂಡದ ಆಟಗಾರರು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದನ್ನ ನೋಡೋಣ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕ್ಯಾಪ್ಟನ್ ವಿ.ಪಿ. ಸತ್ಯ ಅವರು ಇದನ್ನ ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದನ್ನ ನೋಡೋಣ. ಸಂತೋಷ್ ಟ್ರೋಫಿ ಫೈನಲ್ ನಲ್ಲಿ ಈ ಒಂದು ಸತ್ಯ ಸತ್ಯ ಬನ್ನಿ 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 ಬನ್ನಿ
ಸ್ವಲ್ಪ ಸ್ವಲ್ಪ ಸರ್ ಸ್ವಲ್ಪ ಕೇಳ್ತಾ ಇದ್ದೀರಿ ಬನ್ನಿ 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 ಅಲ್ಲಿ ಬನ್ನಿ ಅಲ್ಲಿ ಬನ್ನಿ ಹೊಡಿರೋ ತಿನ್ನಿ 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 ಎಲ್ಲರೂ ತಿನ್ನಿ ನಿಮಗೆ ಗೊತ್ತಾ 19 ವರ್ಷ ಆದ್ಮೇಲೆ ಸಂತೋಷ್ ಟ್ರೋಫಿ ನಮ್ಮ ಕೈಗೆ ಸಿಕ್ಕಿರೋದು ಅದನ್ನು ತಗೊಂಬತ್ತಿರೋದು ಯಾರು ನಮ್ಮ ಸತ್ಯ ಏನಣ್ಣ ಈ ಕಪ್ಪು ಬಂಗಾರದ ಬೆಳ್ಳಿದ ಬಂಗಾರ ಬೆಳ್ಳಿ ಅಲ್ಲ ಕಣೋ ಇದು ಸಂತೋಷದ ಕಪ್ಪು ಕಣೋ ಎಮ್ಮೆ ಪಡುವಂತ ಕಪ್ಪು ಬಂಗಾರಕ್ಕಂತ ಇದೆಲ್ಲ ತುಂಬಾ ಬೆಲೆ ಬಾಳುತ್ತೆ ಕಣೋ ಸಂತೋಷ್ ಟ್ರೋಫಿ ಅವರ ಗಾಡಿ ಕೇರಳ ಚೆಕ್ ಪೋಸ್ಟ್ ಅಲ್ಲಿ ಬಂದು ನಿಂತಿದೆ ಎಲ್ಲ ಬಂದೋಬಸ್ತು ಮಾಡಿ ಓವರ್ ಅವ್ರು ಬರ್ತಾ ಇದಾರೆ ಕಣೋ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಬೇಗ ಬನ್ನಿ